श्रीगुरुभ्यो नमः। हरिः ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। अगजानन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे। ओम शांति शांति शांति। ನಮ್ಮ ಸನಾತನ ಭಾರತೀಯ ಹಿಂದೂ ಆರ್ಯ ವೈದಿಕ ಸಂಸ್ಕೃತಿಯಲ್ಲಿ ಯಾವುದೇ ಮಂಗಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾದರೂ ಗಣಪತಿಯ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಬೇಕು. ಒಂದು ದೇವ್ರ ಪೂಜೆ ಮಾಡಬೇಕಾದ್ರೂ ಗಣಪತಿ ಪೂಜೆ ಬೇಕು. ಒಂದು ನಾಮಕರಣ, ಉಪನಯನ, ವಿವಾಹ ಅಥವಾ ಗೃಹ ಪ್ರವೇಶ, ಶಾಂತಿ ಕರ್ಮ, ಯಾವುದೇ ಮಂಗಳ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಗಣಪತಿ ಪ್ರಾರ್ಥನೆ ಅಂತ ಕೇಳಿದ್ದೇವೆ. ಗಣಪತಿ ಪ್ರಾರ್ಥನೆಗೆ ಸಹಸ್ರಾರು ಶ್ಲೋಕಗಳಿವೆ. ಇಂದು ನಾನು ಒಂದು ಜನಪ್ರಿಯ ಶ್ಲೋಕವನ್ನ ತೆಗೆದುಕೊಂಡು ಅದಕ್ಕೆ ಅರ್ಥವನ್ನು ಸರಳವಾಗಿ ಹೇಳ್ತೇನೆ, ಅದನ್ನ ನೋಡೋಣ. ಓಂ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಇದನ್ನು ಪ್ರಸಿದ್ಧವಾದ ಗಣಪತಿಯ ಶ್ಲೋಕ, ತುಂಬಾ ಚೆನ್ನಾಗಿದೆ. ಅನೇಕ ಜನಗಳಿಗೆ ಈ ಶ್ಲೋಕದ ಅರ್ಥ ಗೊತ್ತಿಲ್ಲ. ಅರ್ಥವನ್ನ ತಿಳಿಯದೆ ಶ್ಲೋಕವನ್ನು ಹೇಳ್ತಾರೆ, ಅದು ತಪ್ಪು. ಅರ್ಥವನ್ನ ತಿಳಿದುಕೊಂಡು ಶ್ಲೋಕವನ್ನು ಪಾರಾಯಣ ಮಾಡುವುದರಿಂದ ಹೆಚ್ಚು ಪ್ರಯೋಜನವಾಗುತ್ತೆ. ಈ ಶ್ಲೋಕಕ್ಕೆ ಪದಚ್ಛೇದವನ್ನ ಮಾಡಿ, ಶಬ್ದಚ್ಛೇದವನ್ನು ಮಾಡಿ, ಸಂಧಿಚ್ಛೇದವನ್ನು ಮಾಡಿ, ಅನ್ವಯವನ್ನ ಹೇಳಿ ಅರ್ಥವನ್ನು ಹೇಳ್ತೇನೆ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ಲೋಕ ಇದರಲ್ಲಿ ಅಗಜಾನನ, ಗಜಾನನ, ಅನೇಕದಂತ, ಏಕದಂತ ಪರಸ್ಪರ ವಿರುದ್ಧವಾಗಿರುವಂತಹ ಶಬ್ದಗಳು ಇರುವಂತೆ ಕಾಣಿಸ್ತಾ ಇದೆ. ಹಾಗಲ್ಲ, ಅರ್ಥವನ್ನು ಹೇಳ್ತೇನೆ. ಈಗ ಫಸ್ಟು ಶಬ್ದಚ್ಛೇದವನ್ನು ಮಾಡಿಬಿಡ್ತೇನೆ. ಅ ಗ ಜ ಆನನ ಪದ್ಮ ಅರ್ಕ. ಅಗಜಾನನ ಪದ್ಮಾರ್ಕಂ ಅನ್ನುವ ಒಂದು ಸಮಸ್ತ ಪದದಲ್ಲಿ 6 ಶಬ್ದಗಳಿವೆ. ಅ ಗ ಜ ಆನನ ಪದ್ಮ ಅರ್ಕಂ. ಗಜಾನನಂ, ಗಜ ಆನನಂ, ಅಹರ್ನಿಶಂ. 3 ಪದಗಳಾಯ್ತು. ಅಗಜಾನನ ಪದ್ಮಾರ್ಕಂ ಒಂದು ಪದ, ಗಜಾನನಂ 2ನೇ ಪದ, ಅಹರ್ನಿಶಂ 3ನೇ ಪದ. ಅನೇಕದಂ 4, ತಂ 5, ಭಕ್ತಾನಾಂ 6, ಏಕದಂತಂ 7, ಉಪಾಸ್ಮಹೇ 8. 8 ಪದಗಳಿಂದ ಈ ಶ್ಲೋಕ ಸಿದ್ಧವಾಗಿದೆ. ಮತ್ತೊಮ್ಮೆ ಪದಚ್ಛೇದವನ್ನು ಮಾಡ್ತೇನೆ. ಈ ಸಂಸ್ಕೃತದಲ್ಲಿ ಪದಚ್ಛೇದವೇ ಬೇರೆ, ಶಬ್ದಚ್ಛೇದವೇ ಬೇರೆ, ಎರಡನ್ನೂ ಬಿಡಿಸ್ಕೊಳ್ಬೇಕು. ಮೊಟ್ಟ ಮೊದಲಿಗೆ ಪದಚ್ಛೇದ. ಅಗಜಾನನ ಪದ್ಮಾರ್ಕಂ ಒಂದು ಪದ, ಗಜಾನನಂ ಮತ್ತೊಂದು ಪದ, ಅಹರ್ನಿಶಂ 3ನೇ ಪದ, ಅನೇಕದಂ 4, ತಂ 5, ಭಕ್ತಾನಾಂ 6, ಏಕದಂತಂ 7, ಉಪಾಸ್ಮಹೇ 8 ಪದಗಳಿವೆ. ಈಗ ಆ ಪದದಲ್ಲಿರುವಂತಹ ಒಂದೊಂದು ಶಬ್ದವನ್ನ ನೋಡೋಣ. ಅ ಗ ಜ ಆನನ ಪದ್ಮ ಅರ್ಕಂ. ಗ ಎನ್ನುವ ಮಾತಿಗೆ ಗಚ್ಚತೀತಿ
ಗಹ. ಗಹ ಅಂತಂದ್ರೆ ಓಡಾಡು ಹಸು. ಹಸುವಿಗೆ ಗೌಹು ಅಂತ ಹೆಸರು. ಗಚ್ಚತೀತಿ ಗೌಹು. ಇಲ್ಲಿ ಗಚ್ಚತೀತಿ ಗಹ. ಯಾವುದು ಹೋಗುತ್ತದೆಯೋ, ದಟ್ ವಿಚ್ ಮೂವ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಈಸ್ ಕಾಲ್ಡ್ ಗೌಹು. ಹಸುವಿಗೆ ಗೌಹು ಅಂತ ಹೆಸರು. ಒಂದು ಜಾಗದಿಂದ ಹುಲ್ಲನ್ನು ತಿನ್ನುತ್ತಾ ಮತ್ತೊಂದು ಜಾಗಕ್ಕೆ ಹೋಗುತ್ತದೆ. ನಗಚ್ಚತಿ ಇತಿ ಅಗಹ. ಯಾವುದು ಹೋಗುವುದಿಲ್ಲವೋ, ಇರುವ ಜಾಗದಲ್ಲಿಯೇ ಇದ್ದುಕೊಂಡಿರುತ್ತದೆಯೋ ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಹೆಸರು ಅಗಹ. ಅಗಹ ಅಂದ್ರೆ ಯಾವುದು? ಪರ್ವತ, ಗಿರಿಹಿ. ಗಚ್ಚತೀತಿ ಗಹ, ನಗಚ್ಚತೀತಿ ಅಗಹ. ಹೋಗದಿರುವಂತ ವಸ್ತು, ದಟ್ ವಿಚ್ ಡಸ್ ನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಯಾವುದು ಹೋಗುವುದಿಲ್ಲವೋ ಅದಕ್ಕೆ ಹೆಸರಾಯಿತು ಅಗಹ. ಯಾವುದದು? ಪರ್ವತ. ಹಿಮಾಲಯ ಪರ್ವತ. ಹಿಮಾಲಯ ಪರ್ವತಕ್ಕೆ ಹೆಸರು ಅಗಹ. ಹಿಮಾಲಯ ಪರ್ವತ 1000 ವರ್ಷಗಳ ಹಿಂದೆ ಎಲ್ಲಿತ್ತೋ ಇವತ್ತಿಗೂ ಅಲ್ಲೇ ಇದೆ. ಅದು ಅಲ್ಲಾಡುವುದಿಲ್ಲ, ಅಚಲ ಅಂತ ಹೆಸರು. ಅಚಲವಾಗಿರುವ ಬೆಟ್ಟಕ್ಕೆ, ಅಚಲವಾಗಿರುವ ಗುಡ್ಡಕ್ಕೆ, ಅಚಲವಾಗಿರುವಂತಹ ಪರ್ವತಕ್ಕೆ ಅಗಹ ಅಂತ ಹೆಸರು. ಪ್ರಕೃತದಲ್ಲಿ ಹಿಮಾಲಯ ಪರ್ವತಕ್ಕೆ ಅಗಹ ಅಂತ ಹೆಸರು. ಅಗಾತ್ ಜಾತ ಅಗಜ ಅಂತ ಹಿಮಾಲಯ ಪರ್ವತ ರಾಜನಿಂದ ಹುಟ್ಟಿದಂಥವಳು. ಅಗಜ ಎಂದರೆ ಪಾರ್ವತಿ. ಪಾರ್ವತಿಯು ಪರ್ವತರಾಜನ ಮಗಳು. ಪರ್ವತಸ್ಯ ಅಪತ್ಯಂ ಸ್ತ್ರೀ ಪಾರ್ವತಿ. ಅಗಾತ್ ಜಾತ ಅಗಜ. ಗೌರಿ, ಗೌರಿ, ಪಾರ್ವತಿ, ಉಮಾ ಇವಳಿಗೆ ಹೆಸರಾಯಿತು ಅಗಜ. ಬೆಟ್ಟದಿಂದ ಹುಟ್ಟಿದವಳು, ಪರ್ವತದಿಂದ ಹುಟ್ಟಿದವಳು. ಅವಳ ಆನನ ಮುಖ. ಅಗಜಾಯಾಹ ಆನನಂ ಅಗಜಾನನಂ. ಪರ್ವತದ ಮಗಳಾಗಿರುವ ಪಾರ್ವತಿಯ ಮುಖಕ್ಕೆ ಹೆಸರಾಯಿತು ಅಗಜಾನನಂ. ಅಗಜಾನನಮೇವ ಪದ್ಮಂ. ಅಗಜಾನನ ಪದ್ಮಂ. ಅಗಜಾನನ ಎನ್ನುವಂಥ ಪದ್ಮಕ್ಕೆ, ಪಾರ್ವತಿಯ ಮುಖವೇ ಪದ್ಮ. ಆ ಪದ್ಮಕ್ಕೆ ಅರ್ಕಂ, ಸೂರ್ಯನಂತಿರುವವನು. ಎಷ್ಟು ಚೆನ್ನಾಗಿರ್ತಾರೆ. ಪಾರ್ವತಿಯ ಮುಖಾರವಿಂದಕ್ಕೆ, ಪಾರ್ವತಿಯ ಮುಖ ಪದ್ಮಕ್ಕೆ ಅರ್ಕಂ, ಸೂರ್ಯನಂತಿರುವವನು. ಯಾರು? ಗಣಪತಿ. ಗಣಪತಿಯನ್ನ ಕಂಡ ಕೂಡಲೇ ಪಾರ್ವತಿಯ ಮುಖಾರವಿಂದ ಅರಳ್ತಾ ಇತ್ತಂತೆ. ಗಣಪ ಬಾರೋ, ನೀನು ನೋಡಿ ಸಂತೋಷವಾಗತ್ತೆ ಅಂತ ಹೇಳ್ತಾ ಇದ್ದು. ಗಣಪತಿಯು ಪಾರ್ವತಿಯ ಮುಖವೆಂಬ ಕಮಲಕ್ಕೆ ಸೂರ್ಯನಂತೆ ಇದ್ದಾನೆ. ಸೂರ್ಯನಿಗೂ ಕಮಲಕ್ಕೂ ಸಂಬಂಧ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶ್ಲೋಕಕ್ಕೆ ಅರ್ಥವನ್ನು ಹೇಳುವಾಗ ಒಂದು ಒಳ್ಳೆ ದೃಷ್ಟಾಂತ ಕೊಟ್ಟಿದ್ರು. ಒಬ್ಬ ದೊಡ್ಡ ಶ್ರೀಮಂತ ರಾಜ, ಬೇಕಾದ ಸಂಪತ್ತಿದೆ. ಅವನು ಒಂದು ಗುಲಾಬಿ ಮಗ್ಗನ್ನ ತಗೊಂಡ್ ಬಂದ ಅಂಗಡಿಯಿಂದ. 10 ಗುಲಾಬಿ ಮಗ್ಗುಗಳು. ಆ ರಾಜನಿಗೆ ಪ್ರಿಯಳಾಗಿರುವಂತಹ ರಾಣಿ, ಮಕ್ಕಳೆಲ್ಲ ಇದ್ರು. ರಾಣಿಗೆ ಸಂತೋಷವಾಗಿಬೇಕು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂತೋಷವಾಗಬೇಕು. ಆ ಒಂದು ಗುಲಾಬಿ ಹೂವು ಪದ್ಮದ ಮಗ್ಗು ಅರಳಬೇಕು ಅಂತ ಮಾಡ್ಕೊಂಡು ಬಂಗಾರದ ಕಲಶ, ವಾಸ್ ಅಂತ ಹೇಳ್ತಾರಲ್ಲ, ಕುಂಡ, ಬಂಗಾರದ ಕುಂಡಲದಲ್ಲಿ ಆ ಮಗ್ಗನ್ನು ಇಟ್ಬಿಟ್ಟು ಅದು ಪ್ರತಿ ದಿವಸ ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಕ್ತಾ ಬಂದ. ಮಹಾರಾಜನಲ್ಲವೇ, ಸಾಮಾನ್ಯ ಜನಗಳಾದ್ರೆ ನೀರು ಹಾಕ್ತಾ ಬಂದ. 4-5 ದಿವಸಕ್ಕೆ ಎಲ್ಲಾ ಮಗ್ಗುಗಳು ಕೊಳ್ಸೋದು. ಅದ್ರ ಮಂತ್ರಿ ತುಂಬಾ ಬುದ್ಧಿವಂತ. ಅವನೇನ್ ಮಾಡ್ದ, ಆ ಕಮಲದ ಮಗ್ಗನ್ ತಂದು ಮಣ್ಣಿನ ಕುಂಡದಲ್ಲಿ ಹಾಕ್ಬಿಟ್ಟು ಗೊಬ್ಬರ ಹಾಕಿ ನೀರು ಹಾಕ್ತಾ ಬಂದ. ಅದು ಚಿಗುರ್ತಾ ಬಂತು.
ಬಿಸಿಲಿನಲ್ಲಿ ಇಡ್ತಾ ಇದ್ದ. ಆ ಬಿಸಿಲಿನ ರಶ್ಮಿಗಳಿಂದ ಆ ಕಮಲದ ಮೊಗ್ಗು ಅರಳ್ತಾ ಇತ್ತಂತೆ. ಆಗ ಆ ಸ್ನೇಹಿತ ಮಂತ್ರಿ ಹೇಳಿದಂತವನಿಗೆ, ನಿನ್ನ ಬಂಗಾರದ ಕುಂಡಲ ಬೇಡ, ಬಂಗಾರದ ಕುಂಡ ಬೇಡ, ಹಾಲು ತುಪ್ಪ ಮೊಸರು ಬೇಡ, ಆ ಮೊಗ್ಗು ಅರಳುವುದಕ್ಕೆ ಬೇಕಾದದ್ದು ಸೂರ್ಯನ ರಶ್ಮಿ. ನೋಡಿ, ಸೂರ್ಯನ ರಶ್ಮಿ ಬಿದ್ದ ಕೂಡಲೇ ಆ ಮುರಿದುಕೊಂಡಿದ್ದಂಥ ಕಮಲದ ಮೊಗ್ಗು ಅರಳುತ್ತೆ. ಅದೇ ರೀತಿಯಲ್ಲಿ ಪಾರ್ವತಿಗೆ ಚಿನ್ನ ಬೆಳ್ಳಿ ಸ್ತೋತ್ರ ಏನೂ ಬೇಡ. ಆ ಮಗನನ್ನ ನೋಡಿದ ಕೂಡಲೇ, ಗಣಪತಿಯನ್ನ ನೋಡಿದ ಕೂಡಲೇ ಪಾರ್ವತಿಯ ಮುಖ ಅರಳ್ತಾ ಇತ್ತು. ಅಗಜಾನನ ಪದ್ಮಾರ್ಕ್ಯಂ ಗಜಾನನಂ, ಅವನಿಗೆ ಗಜದ ಆನೆ ಗಜ ಅಂದ ಆನೆಯ ಮುಖ, ಆನೆಯ ಮುಖವುಳ್ಳಂಥವನು. ಇಂಥ ಭಕ್ತಾನಾಂ ಅನೇಕದಂತಂ, ಇಲ್ಲಿ ಅನೇಕದಂತಂ ಪದಚ್ಛೇದವಲ್ಲ, ಅನೇಕದಂ ತಂ ಭಕ್ತಾನಾಂ, ತನ್ನ ಭಕ್ತರಿಗೆ ಅನೇಕದಂ ಎಲ್ಲಾ ಫಲಗಳನ್ನೂ ಕೊಡುವವನು. ಬೇರೆ ಒಬ್ಬೊಬ್ಬ ದೇವತೆಯು ಒಂದೊಂದೇ ಫಲಗಳನ್ನು ಮಾತ್ರ ಕೊಡ್ತಾನೆ. ಸರಸ್ವತಿ ವಿದ್ಯೆಯನ್ನು ಮಾತ್ರ ಕೊಡ್ತಾಳೆ, ಸೂರ್ಯ ಆರೋಗ್ಯವನ್ನು ಮಾತ್ರ ಕೊಡ್ತಾನೆ, ಮೃತ್ಯುಂಜಯ ಆಯುಷ್ಯವನ್ನು ಮಾತ್ರ ಕೊಡ್ತಾನೆ, ಲಕ್ಷ್ಮಿ ಐಶ್ವರ್ಯವನ್ನು ಮಾತ್ರ ಕೊಡಬಲ್ಲನು. ಆದ್ರೆ ಗಣಪತಿ ಅನೇಕದಂ, ತನ್ನ ಭಕ್ತರಿಗೆ ಬೇಡಿದ ಎಲ್ಲ ಫಲಗಳನ್ನೂ ಕೊಡುವಂಥವನು. ಸರ್ವ ಕಾಮದ ಸರ್ವ ಫಲದ ಗಜಾನನ. ಇದಕ್ಕೊಂದು ಕಥೆ. ಸ್ವರ್ಗ ಲೋಕದಲ್ಲಿ ಒಂದು ದೊಡ್ಡ ಸಭೆ ಆಯ್ತಂತೆ. ಆ ಸಭೆಯಲ್ಲಿ ದೇವೇಂದ್ರ ರಾಜನ ಕೂತ್ಕೊಂಡಿದ್ದಾನೆ. ಆ ಸಭೆಗೆ ಎಲ್ಲ ದೇವತೆಗಳು ಬಂದಿದ್ರು. ಒಬ್ಬೊಬ್ಬ ದೇವತೆಗೂ ಆ ಸಭೆ ಒಂದೊಂದು ಸಾಮರ್ಥ್ಯವನ್ನು ಕೊಡ್ತಂತೆ. ನೋಡಪ್ಪ, ನಿನಗೆ ಆಯುಷ್ಯ ಕೊಡುವಂತ ಶಕ್ತಿ ಕೊಟ್ಟಿದ್ದೇವೆ, ನಿನಗೆ ಮಳೆ ಕೊಡುವಂತ ಸಾಮರ್ಥ್ಯ, ನಿನಗೆ ಆರೋಗ್ಯ ಕೊಡುವಂತ ಸಾಮರ್ಥ್ಯ ಅಂತೇಳಿ ಎಲ್ಲ ದೇವತೆಗಳಿಗೂ ಒಂದೊಂದು ಶಕ್ತಿಯನ್ನ ಸಾಮರ್ಥ್ಯವನ್ನ ದೇವೇಂದ್ರ ಸಭೆಯಲ್ಲಿ ಕೊಟ್ರು. ಗಣಪತಿಯೂ ಹೋಗಿದ್ದಂತೆ. ಗಣಪತಿಗೆ ಯಾವ ವರವನ್ನು ಕೊಡುವಂತ ಸಾಮರ್ಥ್ಯವನ್ನು ಕೊಡ್ಲಿಲ್ಲ. ಗಣಪತಿ ಕೋಪ ಬಂತು, ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾನೆ ದೇವೇಂದ್ರ ಅನ್ಕೊಂಡು ಗಣಪತಿ ಸಭೆಯಿಂದ ಹೊರಟುಬಿಟ್ಟಂತೆ. ಆಗ ಎಲ್ಲರೂ ನಿಂತು ಗಣಪತಿ ಬಾರಪ್ಪ ಬಾ ಅಂತ ಕರೀತಾ ಇದ್ದಾರೆ. ಬರಲಿಲ್ಲ ಗಣಪತಿ. ಕೋಪ ಬಂತವನಿಗೆ. ದೇವೇಂದ್ರನು ಎದ್ದು ನಿಂತ್ಕೊಂಡು ಗಣಪತಿ ಬಾರಪ್ಪ ತಪ್ಪಾಯ್ತು ಅಂತ ಕರೆದಂತೆ. ಆಗ ಗಣಪತಿ ಬಂದ ಕೂತ್ಕೊಂಡಿದ್ದಾನೆ. ಆಗ ದೇವೇಂದ್ರ ಸಮೇತವಾಗಿ ಎಲ್ಲ ದೇವತೆಗಳು ಸೇರಿಕೊಂಡು ತಾವು ಮಾಡಿದಂತ ಅಪರಾಧಕ್ಕಾಗಿ ಗಣಪತಿಗೆ ಒಂದು ವರವನ್ನು ಕೊಟ್ರಂತೆ. ನಿನಗೆ ಎಲ್ಲ ವರಗಳನ್ನು ಕೊಡುವಂತಹ ಸಾಮರ್ಥ್ಯ ಕೊಟ್ಟಿದ್ದೇವೆ, ಇತರ ದೇವತೆಗಳಿಗೆ ಒಂದೊಂದೇ ವರವನ್ನು ಕೊಡುವಂತ ಶಕ್ತಿ. ನಿಮ್ಮನ್ನು ಮರೆತು ಬಿಟ್ವಿ ನಾವು, ತಪ್ಪಾಯ್ತಾದ್ರಿಂದ ನಿನಗೆ ಮಾತ್ರ ಪ್ರಪಂಚದಲ್ಲಿರುವ ಎಲ್ಲ ಭಕ್ತರಿಗೂ ಏನೇನು ವರಗಳನ್ನ ಕೇಳುತ್ತಾರೆಯೋ ಎಲ್ಲ ವರಗಳನ್ನು ಕೊಡುವಂತ ಸಾಮರ್ಥ್ಯ ಕೊಟ್ಟಿದ್ದೇವೆ ಎಂದ್ರಂತೆ. ಅಂದಿನಿಂದ ಗಣಪತಿಗೆ ದೇವತೆಗಳು ಹೆಸರಿಟ್ರು ಅನೇಕದಹ ಗಣಪತಿ. ಆದ್ದರಿಂದ ಭಕ್ತಾನ, ಯಾವ ಭಕ್ತರು ಭಕ್ತಿಯಿಂದ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಏನೇನು ವರಗಳನ್ನ ಕೇಳುತ್ತಾರೆಯೋ ಎಲ್ಲ ವರಗಳನ್ನೂ ಕೊಡ್ತಾನೆ. ಬರೀ ಅಭ್ಯುದಯ ಫಲರೂಪವಾದ ವರಗಳನ್ನು ಮಾತ್ರವಲ್ಲ, ಬ್ರಹ್ಮಜ್ಞಾನವನ್ನೂ ಕೊಡ್ತಾನೆ. ಬ್ರಹ್ಮಜ್ಞಾನವನ್ನು, ಮೋಕ್ಷವನ್ನು, ಪರಮಾನಂದವನ್ನು ಕೊಡುವಂಥ ಮಹಾತ್ಮ ಗಣಪತಿ. ಭಕ್ತಾನ, ತನ್ನ ಭಕ್ತರಿಗೆ ಅನೇಕದಂ, ಅನೇಕ ವರದಂ, ಎಲ್ಲ ವರಗಳನ್ನು, ಅನೇಕ ವರಗಳನ್ನು ಕೊಡುವಂಥ ಏಕದಂತಂ ಉಪಾಸ್ಮಹೇ. ಏಕದಂತಂ, ಒಂದೇ ಒಂದು ದಂತವುಳ್ಳಂಥ ಗಣಪತಿಯನ್ನ ಉಪಾಸನೆ ಮಾಡುತ್ತೇವೆ. ಇದಕ್ಕೂ ಒಂದು ಕಥೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಂಥ ಶ್ಲೋಕಗಳನ್ನ
ಹೇಳಿ ಗಟ್ಟು ಮಾಡಿಸುವಾಗ ಕೆಲವು ಕಥೆಗಳನ್ನು ಹೇಳ್ತಾ ಇದ್ರು. ಅದು ಕಾಲ್ಪನಿಕ ಕಥೆಗಳೇ ಇರಬಹುದು, ಅರ್ಥವತ್ತಾದಂಥ ಕಥೆ. ಏಕದಂತಂ, ಗಣಪತಿಗೆ ಆನೆ ಮುಖ ಹಾಕಿದಾಗ 2 ದಂತ ಇತ್ತಂತೆ, 2 ಹಲ್ಲಿತ್ತು. ಆನೆಗಳಿಗೆ 2 ದಂತ ಇರುತ್ತಲ್ವೇ. ಒಮ್ಮೆ ಭಗವಾನ್ ವೇದವ್ಯಾಸರು ಮಹಾವಿಷ್ಣುವಿನ ಆಜ್ಞೆಯಂತೆ ಮಹಾಭಾರತ ಗ್ರಂಥವನ್ನ ಬರಿಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ನದಿ ತೀರದಲ್ಲಿ ಕೂತ್ಕೊಂಡು, ಗಂಗಾ ನದಿ ತೀರದಲ್ಲಿ ವೇದವ್ಯಾಸ ಮಹರ್ಷಿಗಳು ಧ್ಯಾನ ಚಿತ್ತರಾಗಿದ್ದಾರಂತೆ. ಮಹಾಭಾರತ 1,00,000 ಶ್ಲೋಕಗಳನ್ನ ರಚನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನನಗೆ ಯಾರಾದರೂ ಒಬ್ಬ ಶೀಘ್ರ ಲಿಪಿಗಾರ ಸ್ಟೆನೋ ಸಿಕ್ಕಿದ್ರೆ ಅನುಕೂಲವಾಗ್ತಾ ಇತ್ತು. ನಾನು ಶ್ಲೋಕಗಳು ಹೇಳ್ತಾ ಹೋಗ್ತೇನೆ, ಅವನು ಬುದ್ಧಿವಂತನಾಗಿ ಆ ಶ್ಲೋಕಗಳನ್ನ ಹಾಗೆಯೇ ಬರಿಬೇಕು ಅಂತ ಸಂಕಲ್ಪ ಮಾಡ್ಕೋತಾ ಇದ್ದಾರಂತೆ. ಆ ಸಮಯಕ್ಕೆ ಸರಿಯಾಗಿ ಆ ನದಿ ಆ ನಡದಿಂದ ಒಬ್ಬ ಬರ್ತಾ ಇದ್ದ ಬ್ರಹ್ಮಚಾರಿ. ಅವನ ನೋಡಿದ್ದಾರೆ, ಒಳ್ಳೆ ತೇಜಸ್ವಿಯಾಗಿದ್ದಾನೆ, ವರ್ಚಸ್ವಿಯಾಗಿದ್ದಾನೆ, ಮುಖದಲ್ಲಿ ಸೂರ್ಯನ ತೇಜಸ್ಸು ತಾಂಡವಾಡ್ತಾ ಇದೆ. ಅವನನ್ನ ನೋಡಿಬಿಟ್ಟು ಬಾರಪ್ಪ ಅಂತ ಕರೀತಾರೆ. ಗಣಪತಿ ಬಂದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ನೀನ್ ಯಾರಪ್ಪ ಅಂತ ಕೇಳ್ತಾರೆ. ನಾನು ಗಣಪತಿಯಿಂದ. ಓಹೋ, ನೀನ್ ಗಣಪತಿಯ ಪಾರ್ವತಿಯ ಪುತ್ರನೇ? ಹೌದು. ಹಾಗಾದ್ರೆ ನಿನ್ನಿಂದ ನನ್ಗೆ ಸಹಾಯವಾಗ್ಬೇಕು ಅಂತ ಕೇಳ್ಕೊತಾರಂತೆ. ಏನ್ ಸಹಾಯ ಮಾಡ್ತೇನೆ ಸ್ವಾಮಿ ಇಂದ. ತಾವು ವೇದವ್ಯಾಸರಲ್ಲವೇ ಇಂದ? ಹೌದು, ನಾನು ವೇದವ್ಯಾಸ, ನೀನು ಮಹಾಗಣಪತಿ, ನಿನ್ನಿಂದ ನನಗೆ ಒಂದು ಸಹಾಯವಾಗ್ಬೇಕು ಅಂದ್ರಂತೆ. ಆಯ್ತು, ಏನ್ ಬೇಕಾದ್ರೂ ಮಾಡ್ತೇನೆ ಇಂದ. ನಾನು ಮಹಾಭಾರತವನ್ನ ಬರಿಬೇಕು ಅಂದ್ಕೊಂಡಿದ್ದೇನೆ, ನಾನು ಉದ್ದಕ್ಕೂ ಹೇಳ್ತಾ ಹೋಗ್ತೇನೆ, ನೀನು ಶ್ಲೋಕಗಳನ್ನೆಲ್ಲ ಬರೀಬೇಕಪ್ಪ ಅಂದ್ರಂತೆ. ಅಷ್ಟು ಅಂದ. ವೇದವ್ಯಾಸರು ಯಾವತ್ತಿನಿಂದ ಶುರು ಮಾಡೋಣ ಅಂದ್ರಂತೆ. ಇವತ್ತೇ ಶುರು, ಈಗಲೇ ಶುಭ ಮುಹೂರ್ತ ಅಂತಂದ. ವೇದವ್ಯಾಸರಿಗೆ ತುಂಬಾ ಸಂತೋಷವಾಯಿತು. ವೇದವ್ಯಾಸರು ಇನ್ನೂ ಸಿದ್ಧರೇ ಆಗಿರಲಿಲ್ಲ, ಆದರೆ ಗಣಪತಿ ಇವತ್ತಿನಲ್ಲೇ ಶುರು ಮಾಡೋಣ ಅಂತ ಹೇಳಿದ್ದರಿಂದ ವೇದವ್ಯಾಸರು ಆಯ್ತು ಅಂತಂದ್ರು. 1,00,000 ಶ್ಲೋಕಗಳನ್ನ ಹೇಳ್ಬೇಕಲ್ಲ. ಆಗ ಒಂದು ಕಂಡೀಷನ್ ಹಾಕಿದ್ರಂತೆ ಭಗವಾನ್ ವೇದವ್ಯಾಸರು. ನೋಡಪ್ಪ, ನೀನು ನಾನು ಶ್ಲೋಕ ಹೇಳ್ತಾ ಹೋಗ್ತೇನೆ, ಉದ್ದಕ್ಕೂ ಬರ್ಕೋಬೇಕು ಅಂದ್ರಂತೆ. ಗಣಪತಿ ಒಂದು ಕಂಡೀಷನ್ ಹಾಕ್ಬಿಟ್ಟ, ನಾನು ಶ್ಲೋಕವನ್ನು ಬರ್ಕೋತಾ ಹೋಗ್ತೇನೆ, ನೀವು ಎಲ್ಲೂ ನಿಲ್ಲಬಾರದು. ಹಾ ಹೂ ಹೋ ಅಂತ ಹೇಳಿ ನಿಲ್ಲಿಸ್ಬಿಟ್ರೆ ನಾ ಶ್ಲೋಕ ಅವರಿಗೆ ನಿಲ್ಲಿಸ್ಬಿಡ್ತೇನೆ. ನೀವು ಫುಲ್ ಸ್ಟಾಪ್ ಇಲ್ಲದಂತೆ, ಕಾಮವೂ ಇಲ್ಲದಂತೆ ಒಂದು ದಿವಸಕ್ಕೆ ಎಷ್ಟು ಗಂಟೆ ಅಂತ ಹೇಳಿ ಶುರು ಮಾಡಿದಾಗಿನಿಂದ 4 ಗಂಟೆ 6 ಗಂಟೆವರೆಗೂ ಕೂಡ ಉದ್ದಕ್ಕೂ ಶ್ಲೋಕ ಹೇಳ್ತಾ ಹೋಗ್ಬೇಕು. ನಾ ಬರ್ಕೋತೇನೆ, ಮಧ್ಯ ಮಾತ್ರ ನೀವು ನಿಲ್ಲಿಸಬಾರದು ಅಂತ ಷರತ್ತು ಹಾಕ್ತ. ವೇದವ್ಯಾಸ ಯೋಚನೆ ಮಾಡಿದ್ರು, ಶ್ಲೋಕ ರಚನೆ ಮಾಡಿ ಹೇಳ್ಬೇಕಾದ್ರೆ ಸಮಯ ಬೇಕಾಗುತ್ತಲ್ವೇ ಅಂದ್ಬಿಟ್ಟು, ಆಯ್ತು ನಾನೊಂದು ಕಂಡೀಷನ್ ಹಾಕ್ತೀನಿ ಅಂದ್ರಂತೆ. ನಾನು ಶ್ಲೋಕಗಳನ್ನ ಹೇಳ್ತಾ ಹೋಗ್ತೇನೆ, ನೀನು ಅರ್ಥ ಮಾಡಿಕೊಂಡು ಬರೀಬೇಕು. ಅರ್ಥ ಮಾಡಿಕೊಳ್ಳದೆ ಶ್ಲೋಕಗಳನ್ನ ರೆಕಾರ್ಡ್ ಮಾಡಬಾರ್ದು ಅಂದಂತೆ. ಆಯ್ತು ಅಂತ ಹೇಳ್ದ. ಹೀಗೆ ಭಗವಾನ್ ವೇದವ್ಯಾಸರು 1,00,000 ಶ್ಲೋಕಗಳನ್ನ ಹೇಳ್ಬೇಕು, ಗಣಪತಿ ಬರೀಬೇಕು. ಆಗ ವೇದವ್ಯಾಸರು ಕೇಳಿದ್ರಂತೆ, ಪೆನ್ನಲ್ಲಿದೆ ಅಂತಂದು ಲೇಖನಿ. ಇಗೋ ಅಂತ ಹೇಳಿ 2 ಹಲ್ಲಿತ್ತಲ್ಲ, ಒಂದು ದಂತವನ್ನ ಮುರಿದು ಬಿಟ್ಟು ಇಗೋ ಸಿದ್ಧವಾಗಿದ್ದೇನೆ ಇಂದ. ಅದನ್ನ ನೋಡಿ ಭಗವಾನ್ ವೇದವ್ಯಾಸರಿಗೆ ತುಂಬಾ ಸಂತೋಷವಾಗಿಬಿಟ್ಟು, ದೀರ್ಘಾಯುಷ್ಮಾನ್ ಭವ, ಸರ್ವ ವಿದ್ಯಾ ಸಂಪನ್ನೋ ಭವ, ಸರ್ವ ವರದಾನ ಸಮರ್ಥೋ ಭವ ಅಂತ ಆಶೀರ್ವಾದ ಮಾಡಿ ಗಣಪತಿಯನ್ನ ಅನುಗ್ರಹ ಮಾಡಿದ್ರು ಅಂತ ಕಥೆ. 2 ದಂತಗಳಿದ್ದಾಗ ಒಂದು ದಂತವನ್ನ ಮುರಿದು ವೇದವ್ಯಾಸರಿಗೋಸ್ಕರವಾಗಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಗಣಪತಿ ಮಹಾಭಾರತವನ್ನು ಬರೆದ ಅಂತ. ಆದ್ದರಿಂದ ಏಕದಂತಂ, ಆ ಏಕದಂತ ಎನ್ನುವ ವಿಶೇಷಣದಿಂದ ಗಣಪತಿಯ ಗುರುಭಕ್ತಿ,
ಗಣಪತಿಯ ತ್ಯಾಗ ಮನೋಭಾವನೆ, ಗಣಪತಿಯ ಒಂದು ವೈರಾಗ್ಯ ಎಲ್ಲವೂ ತಿಳಿಯುತ್ತದೆ ಅಂತ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ರು. ಹೀಗೆ ಏಕದಂತಂ, ಒಂದೇ ದಂತವನ್ನ ಉಳ್ಳಂತ ಇಂಥ ಗಣಪತಿಯನ್ನ ನಾವುಗಳು ಉಪಾಸ್ಮಹೆ, ಉಪಾಸನೆ ಮಾಡ್ತೇವೆ. ಹೀಗೆ ಶ್ಲೋಕದ ಅರ್ಥವನ್ನ ತಿಳ್ಕೊಂಡು ಶ್ಲೋಕವನ್ನ ಪಾರಾಯಣ ಮಾಡಿ ಜಪ ಮಾಡಿ ಅನಂತರ ಗಣಪತಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಅಂತ ತಿಳಿಸುತ್ತಾ, ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ, ಇಂಥ ಗಣಪತಿಯನ್ನ ಅಹರ್ನಿಶಂ, ಹಗಲು ಮತ್ತು ರಾತ್ರಿ ಯಾವಾಗಲೂ ಉಪಾಸನೆ ಮಾಡ್ತೇವೆ. ಪೂಜೆ ಮಾಡುವಾಗ ಮಾತ್ರವಲ್ಲ, ಮನೆ ಕಟ್ಟುವಾಗ ಮಾತ್ರವಲ್ಲ, ಮಂಗಳ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಾತ್ರವಲ್ಲ, ಯಾವಾಗಲೂ ನಾವು ಗಣಪತಿಯನ್ನ ಹಗಲು ಎರಳು ಮಧ್ಯಾಹ್ನ ರಾತ್ರಿ ಯಾವಾಗಲೂ ಉಪಾಸನೆ ಮಾಡುತ್ತೇವೆ ಅಂತ ಅರ್ಥ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಓಂ ಮಹಾಗಣಪತಯೇ ನಮಃ. ಮಹಾಗಣಪತಿ ಪ್ರಸಾದೇನ ಸಕಲ ಸನ್ಮಂಗಳಾನಿ ಭವಂತು, ಕಾರ್ಯಸಿದ್ಧಿರಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಶುಭಮಸ್ತು.